ಭೂಗೋಳದ ವರ್ಣನೆಯನ್ನು ವಿಷ್ಣು ಪುರಾಣ ಮಾಡ್ತಾ ಇದೆ. ಕೆಲವೊಂದು ವ್ಯತ್ಯಾಸಗಳು ಬರ್ತವೆ. ವ್ಯತ್ಯಾಸಗಳು ಬರುವಾಗ ಭಾಗವತಕ್ಕೂ ವಿಷ್ಣು ಪುರಾಣಕ್ಕೂ ಹೀಗೆ ಬರುವಾಗ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಇಂತಹ ಗೊಂದಲಗಳು ಭೂಗೋಳದ ವರ್ಣನೆಗಳಲ್ಲಿ ಬರುವಾಗ ಭಾಗವತ ಪುರಾಣಕ್ಕೆ ಅನುಗುಣವಾಗಿ ಎಲ್ಲ ಪುರಾಣಗಳನ್ನು ಕೂಡ ಅರ್ಥೈಸಿಕೊಳ್ಳಬೇಕು ಅಂತ ಪ್ರಮಾಣ ಕೊಟ್ಟು ನಿರ್ಣಯವನ್ನು ಕೊಟ್ಟಿದ್ದಾರೆ. ಏನು ಗೊಂದಲ ಬಂದರೂ ಅದಕ್ಕೆ ಸರಿಯಾಗಿ ನಾವು ಸರಿಪಡಿಸಿಕೊಂಡು ಹೋಗಬೇಕು ಅಂತ. ಹಾಗೆ ಋಷಭನಾಮಕ ಭಗವಂತ, ಇಲ್ಲಿ ಭಗವದ್ ರೂಪದ ಬಗ್ಗೆ ವರ್ಣನೆ ಇಲ್ಲ, ಅವನು ಭಗವದ್ ಅವತಾರ ಎನ್ನುವ ಬಗ್ಗೆ ಮಾಹಿತಿ ಇಲ್ಲ. ಮಗನಾಗಿ ಋಷಭ ಬಂದ, ವೀರಾಧ್ವಾನಂ ತಥೋಗತಃ, ಅದು ಇಲ್ಲಿ ಕಾಳಿಗಿಚ್ಚನ್ನು ಸೃಷ್ಟಿ ಮಾಡಿ ಆ ಅಗ್ನಿಯಲ್ಲಿ ತನ್ನ ಅವತಾರವನ್ನು ಮುಗಿಸಿದ ಅಂತ. ಜನ ಏನು ತಿಳಿದುಕೊಂಡ್ರು ಅಂತಂದರೆ, ಋಷಭ ದೇಹತ್ಯಾಗ ಮಾಡಿದ ಅಂತ ಜನ ತಿಳಿದುಕೊಂಡ್ರು ಅಂತ ಭಾಗವತ ಹೇಳಿದೆ. ಅದನ್ನೇ ನಾವಿಲ್ಲಿ ಇಟ್ಟುಕೊಳ್ಬೇಕು ಅಂತ. ತತಶ್ಚ ಭಾರತಂ ವರ್ಷಂ ಏತಲ್ಲೋಕೇಶು ಗೀಯತೆ. ಆ ನಂತರ ಋಷಭನಾಮಕ ಭಗವಂತ ತನ್ನ ಮಗನಿಗೆ ಇದನ್ನೆಲ್ಲವನ್ನು ಕೂಡ, ಅವನಿಗೆ 100 ಮಕ್ಕಳಂತೆ. ಅದರಲ್ಲಿ ಹಿರಿಯವನು ಯಾರು ಅಂತಂದರೆ ಭರತ. ಅವನು ಈ ದೇಶದ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಿಂದ ಈ ದೇಶವನ್ನು ನಡೆಸಿದ. ನಂತರದಲ್ಲಿ ಈ ವರ್ಷಕ್ಕೆ ಭಾರತ ವರ್ಷ ಅಂತ ಬಂತು ಅಂತ. ಜಂಬೂದ್ವೀಪ, ನಾವಿವತ್ತು ಸಂಧ್ಯಾವಂದನೆಯಲ್ಲಿ ಹೇಳ್ತೇವೆ, ಜಂಬೂದ್ವೀಪೇ ಭಾರತ ವರ್ಷೇ ಭರತಖಂಡೇ ಅಂತ. ಆ ವ್ಯವಸ್ಥೆ ಜಂಬೂದ್ವೀಪ ನಾಭಿಗೆ ಸಿಕ್ಕಿರುವಂಥದ್ದು. ಹೌದು, ಆ 9. ಅದರಲ್ಲಿ ಆ ಜಂಬೂದ್ವೀಪದಲ್ಲಿ ಒಂದು ಭಾಗವನ್ನು, ಹಿಮವರ್ಷವನ್ನು ತನ್ನ ಮಗನಿಗೆ ನಾಭಿಗೆ ಆಗ್ನೇಯಿದ್ದನಿಗೆ 9 ದ್ವೀಪಗಳು ಸಿಕ್ಕಿತು. ಆ 9 ದ್ವೀಪದಲ್ಲಿ ಜಂಬೂದ್ವೀಪ ಸಿಕ್ಕಿತು. ಆ ಜಂಬೂದ್ವೀಪದಲ್ಲಿ 9 ವಿಭಾಗ ಮಾಡಿ ಅದನ್ನು 1ನೆಯನ್ನು 9 ಮಕ್ಕಳು ಅವನಿಗೆ. ಆ ಜಂಬೂದ್ವೀಪವನ್ನು 9 ವಿಭಾಗ ಮಾಡಿ ಮೊದಲನೆಯ ಮಗನಾದಂತಹ ನಾಭಿಗೆ ಹಿಮವರ್ಷವನ್ನು ಕೊಟ್ಟ. ಅಲ್ಲಿ ನಾವಿರುವುದೀಗ. ಉಳಿದ ಕಥೆ ಅದು ನಮಗೆ ಗೊತ್ತಿಲ್ಲ ಎಲ್ಲಿ ಇದೆ ಅಂತ. ಪುರಾಣ ಹೇಳಿದೆ, ಪುರಾಣ ವ್ಯವಸ್ಥೆ ಇಲ್ಲಿದೆ ಅಂತ. ಹಿಮಾಲಯದ ರಹಸ್ಯದಲ್ಲಿ ಅದು ನಮಗೆ ಸಿಗುವುದಿಲ್ಲ. ಅದು ಏನು ಅಂತ ವಿಸ್ಮಯ. ಇಡೀ ಪುರಾಣವನ್ನು ಅಧ್ಯಯನ ಮಾಡ್ತಾ ಹೋಗುವಾಗ ಅದನ್ನು ಹೇಗೆ ಅರ್ಥೈಸಿಕೊಳ್ಳುವುದು ಇತ್ಯಾದಿಗಳೆಲ್ಲ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಆ ಕಾರಣದಿಂದ ಆ ಭಾಗವನ್ನು ನಾನು ಹಾಗೆ ಇಟ್ಟಿದ್ದೇನೆ. ಆ ನಂತರದಲ್ಲಿ ಭರತ ಚಕ್ರವರ್ತಿಯೂ ಅಷ್ಟೇ, ಅವನು ತನ್ನ ಈ ಆಡಳಿತವನ್ನೆಲ್ಲ ನೋಡಿಕೊಂಡು ಸುಮತಿಗೆ, ತನ್ನ ಮಗನಾದಂತಹ ಸುಮತಿಗೆ ಇದನ್ನು ವಹಿಸಿಕೊಟ್ಟ ಅಂತೆ. ಆಗ ಪರಾಶರರು ಹೇಳ್ತಾರೆ, ಭರತನ ಚರಿತ್ರೆ ತುಂಬ ದೊಡ್ಡದಿದೆ, ಅದನ್ನು ನಾನು ಈ ಭೂಗೋಳದ ವರ್ಣನೆಯನ್ನು ಮಾಡಿದ ನಂತರದಲ್ಲಿ ಅದರ ಬಗ್ಗೆ ಸ್ವಲ್ಪ ನಿನಗೆ ಹೇಳ್ತೇನೆ. ಅವನ ಮಹಾನ್ ತಪಸ್ವಿ ಇದ್ದಾನೆ. ಈಗ ಭೂಗೋಳದ ವರ್ಣನೆ ನಂತರದಲ್ಲಿ ನಿನಗೆ ಅದನ್ನು ಹೇಳ್ತೇನೆ ಅಂತ ಅವನು ಹೇಳಿದ. ಪರಾಶರರು ಹೇಳುತ್ತಾರೆ, ನಂತರದಲ್ಲಿ ಹೇಳ್ತಾ ಇದ್ದಾರೆ, ತೇಷಾಂ ವಂಶ ಪ್ರಸೂತೇಶ್ಚ ಭುಕ್ತೇಯಂ ಭಾರತೀಪುರ ಕೃತತ್ರೇತಾದಿ ಸರ್ಗೇಣ ಯುಗಾಖ್ಯಾಮೇಕ ಸಪ್ತತಿಂ ಅಂತ. ಈ ಪರಂಪರೆ ಏನಿದೆ, ಇವರೇ ಇಡೀ ಕೃತ, ತ್ರೇತ, ದ್ವಾಪರ, ಕಲಿಯುಗಗಳಲ್ಲಿ ಬರುವವರು ಅಂತ. ಅಲ್ಲಿಂದ ಆ ಪರಂಪರೆ ಬಂದಿದೆ. ಸ್ವಯಂಭುವ ಮನುವಿನ ಪರಂಪರೆ ಅಂತ ಇಲ್ಲಿಯ ತನಕವು ಯಾವ ಯುಗಗಳೆಲ್ಲ ಇದೆಯೋ ಎಲ್ಲ ಯುಗಗಳಲ್ಲಿಯೂ ಕೂಡ ಇವರ ಪರಂಪರೆ ಹರಿದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ ನಂತರದಲ್ಲಿ ಭಾರತ ವರ್ಷದಲ್ಲಿ ಇರುವ ರೂಪ ಯಾವುದು? ಭಾಗವತ ಏನು ಹೇಳಿದೆ? ಇದು ಗೊತ್ತಿರುವಂಥದ್ದು. ಬದರಿಯಲ್ಲಿ ನರನಾರಾಯಣ ರೂಪ ಇರುವಂಥದ್ದು. ನರನಲ್ಲಿ ಶೇಷನ ಆವೇಶ ಇದೆ, ಭಗವಂತನ ಆವೇಶ ವಿಶೇಷವಾಗಿಯೂ ಇದೆ. ನಾರಾಯಣ ಸಾಕ್ಷಾತ್ ನಾರಾಯಣನೇ ಇದ್ದಾನೆ. ವಿಷ್ಣು ಪುರಾಣ ಏನು ಹೇಳ್ತಾ ಉಂಟು ಅಂತಂದರೆ, ಇಲ್ಲಿ ಕೂರ್ಮರೂಪಿಯಾದ ಭಗವಂತ ಇದ್ದಾನೆ ಅಂತ. ಇದು ಕಥಾ ವ್ಯತ್ಯಾಸ. ವಸ್ತುತಃ ಅಲ್ಲಿರುವಂಥದ್ದು ನಾರಾಯಣ ರೂಪ, ನರನಾರಾಯಣ ರೂಪ. ವಿಷ್ಣು ಪುರಾಣ ಭಾರತ ವರ್ಷದಲ್ಲಿ ಭಗವಂತ ಕೂರ್ಮನಾಮಕನಾಗಿ ಇದ್ದಾನೆ ಅಂತ. ಕೂರ್ಮನಾಮಕನಾಗಿ ಇಲ್ಲಿರುವಂಥದ್ದಲ್ಲ. ಇಲ್ಲಿ ಭಗವಂತ ನರನಾರಾಯಣ ರೂಪದಿಂದ ಇದ್ದಾನೆ. ಹಾಗೆ ನಾವು ಅನುಸಂಧಾನವನ್ನು ಮಾಡಬೇಕು.
ಕೇತು ಮತ್ತು ಭದ್ರಾಶ್ವದಲ್ಲಿ ಹಯಗ್ರೀವ ರೂಪ ಉಂಟು ಅಂತ ಕೇವಲ 3 ಖಂಡಗಳ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದೆ. ಅಲ್ಲಿ ಮತ್ತೆ ಉಳಿದದೆರಡು ಸರಿಯೇ ಇದೆ. ಇನ್ನೊಂದನ್ನು ವ್ಯತ್ಯಾಸವಾಗಿ ಹೇಳಿದ್ದಾರೆ. ಕೂರ್ಮನಿದ್ದಾನೆ ಅಂತ ವಿಷ್ಣು ಪುರಾಣ ಹೇಳ್ತಾ ಉಂಟು. ವಿಷ್ಣು ಭಾಗವತ ಪ್ರಕಾರ ನಾರಾಯಣ ಇರುವಂಥದ್ದು. ಬದರಿಯಲ್ಲಿ ನರನಾರಾಯಣರ ಸನ್ನಿಧಾನ ಇದೆ. ಅದೇ ನಾರಾಯಣನ ಸನ್ನಿಧಾನವನ್ನೇ ಇದೆ ಅಂತ ನಾವು ಅರ್ಥೈಸಿಕೊಳ್ಬೇಕು. ಇಲ್ಲಿ ಮಾತ್ರ ಈ ಭಾರತ ವರ್ಷದಲ್ಲಿ ಮಾತ್ರ 4 ಯುಗಗಳ ವ್ಯವಸ್ಥೆ ಅಂತ ಪುರಾಣ ಹೇಳ್ತಾ ಉಂಟು. ಬೇರೆ ಎಲ್ಲಿಯೂ ಕೂಡ ಯುಗಗಳು ಕಳಿಬಹುದು, ಅಲ್ಲಿಯೂ ಲೆಕ್ಕಾಚಾರ ಇರಬಹುದು. ಆದರೆ ಕೃತ ಯುಗ, ಆಮೇಲೆ ಧರ್ಮಗಳು ಹೇಗೆ ಕ್ಷೀಣಿಸ್ತಾ ಬರ್ತವೆ, ಆ ರೀತಿಯ ವ್ಯವಸ್ಥೆ ಭಾರತ ವರ್ಷದಲ್ಲಿ ಮಾತ್ರ. ಉಳಿದ 8 ಇತ್ತಲ್ವ, ಅಲ್ಲಿ 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 ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇಲ್ಲ. ಅಲ್ಲಿಯ ವರ್ಣನೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದ ಆಯಾಸ ಇರಬಹುದು, ಯಾವುದೇ ರೀತಿಯ ಆಯಾಸವೂ ಅಲ್ಲಿ ಇಲ್ಲ, ಆನಂದವಾಗಿ ಅಲ್ಲಿ ಇರುವಂಥದ್ದು ಅಂತ ಹೀಗೆ ಹೇಳಿ ಭಾರತದ ಬಗ್ಗೆ ಮಹಿಮೆಯನ್ನು ಹೇಳ್ತಾರೆ. ಭಾರತ ಎಂಥದ್ದು ಅಂತ ನಾವು ಹೀಗೆ ಇರುವಂಥದ್ದು, ಇದರ ಮಹತ್ವವನ್ನು ಇಲ್ಲಿರುವ ನಾವು ಅವಶ್ಯವಾಗಿ ತಿಳ್ಕೊಂಡಿರಬೇಕು. ಎಲ್ಲಿಂದ ಎಲ್ಲಿಗೆ ಭಾರತ ವರ್ಷ ಸೇರ್ತದೆ ಅಂತ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೈಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ ಅಂತ. ಎಲ್ಲಿಂದ ಅಂತಂದರೆ ಹಿಮಾಲಯದಿಂದ ಹಿಡಿದು ಈಚೆ ಕನ್ಯಾಕುಮಾರಿಯ ತನಕ, ಉತ್ತರದಿಂದ ದಕ್ಷಿಣದ ತನಕ ಏನಿದೆ, ವರ್ಷಂ ತದ್ ಭಾರತಂ ನಾಮ, ಅದನ್ನು ಭಾರತ ಅಂತ ಕರೀತಾರೆ. ಅಲ್ಲಿ ಭಾರತೀ ಯತ್ರ ಸಂತತಿ, ಅಲ್ಲಿರುವವರೆಲ್ಲರೂ ಕೂಡ ಭಾರತೀಯರು. ಭಾರತೀಯರು ಅಂತಂದರೆ ಈ ಭರತ ವರ್ಷದಲ್ಲಿ ಇರುವವರು ಅಂತ ಅರ್ಥ. ಅದರ ಲೆಕ್ಕಾಚಾರ ನವಯೋಜನ ಸಾಹಸ್ರೋ ವಿಸ್ತರೋಸ್ಯ ಮಹಾಮುನೆ ಅಂತ ಇಡೀ ಭಾರತದ ಯೋಜನೆಯನ್ನು ಇಷ್ಟು ಇದೆ ಅಂತ ಯೋಜನೆಯ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಮಹೇಂದ್ರೋ ಮಲಯ ಸಹ್ಯ ಶುಕ್ತಿಮಾ ವೃಕ್ಷ ಪರ್ವತಃ ವಿಂಧ್ಯಶ್ಚ ಪಾರಿಯಾತ್ರಶ್ಚ ಸಪ್ತಾತ್ರ ಕುಲಪರ್ವತಃ ಇತ್ಯಾದಿ ಕುಲಪರ್ವತಗಳು, ದೊಡ್ಡ ದೊಡ್ಡ ಪರ್ವತಗಳು ಇಲ್ಲಿ ಇರುವಂಥದ್ದು. ಇಲ್ಲಿಯ ಜನರು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಚತ್ವಾರಿ ಭಾರತೇ ವರ್ಷೇ ಯುಗಾನ್ಯತ್ರ ಮಹಾಮುನೆ ಕೃತಂ ತ್ರೇತಾ ದ್ವಾಪರಂಚ ಕಲಿಶ್ಚಾನ್ಯತ್ರ ನಕ್ವಚಿತ್. ಹೀಗೆ ಬೇರೆ ಎಲ್ಲಿಯೂ ಕೂಡ ಇಲ್ಲ. ಕೃತಯುಗದ ವ್ಯವಸ್ಥೆ, ತ್ರೇತಾಯುಗದ ವ್ಯವಸ್ಥೆ, ದ್ವಾಪರ ಯುಗದ ವ್ಯವಸ್ಥೆ, ಕಲಿಯುಗದ ವ್ಯವಸ್ಥೆ, ಇದು ಭಾರತ ವರ್ಷದಲ್ಲಿ ಮಾತ್ರ. ಉಳಿದ ವರ್ಷಗಳಲ್ಲಿ ಈ 4 ಯುಗಗಳ ವ್ಯವಸ್ಥೆ ಎನ್ನುವಂಥದ್ದು ಅಲ್ಲಿ ಇಲ್ಲ ಅಂತ. ತಪಸ್ತಪ್ಯಂತಿ ಮುನಯಃ ಜುಹ್ವತೆ ಚಾತ್ರ ಯಜ್ವನಃ ದಾನಾನಿ ಚಾತ್ರ ದೀಯಂತೆ ಪರಲೋಕಾರ್ಥಮಾದರಾತ್. ಇಲ್ಲಿ ಮಾತ್ರ ಜನಗಳೆಲ್ಲ ಸಾಧನೆಯಲ್ಲಿ ತೊಡಗಿಕೊಂಡಿರ್ತಾರೆ ಅಂತ ಪುರಾಣ ಹೇಳ್ತಾ ಉಂಟು. ದಾನ ಇತ್ಯಾದಿಗಳನ್ನೆಲ್ಲ ಇಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಭಗವತ್ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನಗಳನ್ನು ಇಲ್ಲಿಯ ಜನರು ನೆರವೇರಿಸಿಕೊಂಡು ಬರ್ತಾರೆ. ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೆ ಮಹಾಮುನೆ. ಇಡೀ ಜಂಬೂದ್ವೀಪದಲ್ಲಿ 9 ವಿಭಾಗಗಳಾಗಿವೆ. ಅಲ್ಲಿಯೂ ವಿಭಾಗದಲ್ಲಿ ಭಾರತ ವರ್ಷ ಏನಿದೆ ಅತ್ಯಂತ ಶ್ರೇಷ್ಠವಾದದ್ದು ಮಹಾಮುನೆ. ಯತೋ ಹಿ ಕರ್ಮಭೂರೇಶ ಶತೋನ್ಯ ಭೋಗಭೂಮಯ. ಉಳಿದ ಭೂಮಿಗಳೇನಿವೆ, ಉಳಿದ ಭೂಮಿಗಳು ಅಂತಂದರೆ ಈ ಜಂಬೂದ್ವೀಪದಲ್ಲಿ 9 ವಿಭಾಗ ಮಾಡಿದ್ದಾರೆ. ಅಲ್ಲಿ ಎಲ್ಲ ಇರುವವರೆಲ್ಲರೂ ಕೂಡ ಮಹಾನ್ ಸಾಧಕರೇ. ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿ ಆ ನಂತರದಲ್ಲಿ ಮಹಾನ್ ಪುಣ್ಯಾತ್ಮರೆಲ್ಲ ಅಲ್ಲಿ ಇದ್ದಾರೆ ಸಾಧನೆಯನ್ನು ಮಾಡ್ತಾ. ಅವರ ಆ ದೃಷ್ಟಿಯಿಂದ ಭೋಗಭೂಮಯ ಅಂತ, ಅದು ಭೋಗಭೂಮಿ. ಭೋಗಭೂಮಿ ಅಂತಂದರೆ ಕೇವಲ ನಮ್ಮ ಲೌಕಿಕ ಸುಖಗಳನ್ನೆಲ್ಲ ಉಣ್ತಾ ಮಲ್ಕೊಳ್ತಾರೆ ಅಂತ ಅರ್ಥ ಅಲ್ಲ. ಅದನ್ನು ವರ್ಣನೆ ಮಾಡಿದ್ದಾರೆ ಪುರಾಣದಲ್ಲಿ. ತುಂಬ ಸಾಧನೆಯನ್ನು ಮಾಡಿ ಭಗವಂತನ ಯೋಚನೆಯಲ್ಲಿ ಸಾಧನೆಯನ್ನು ಮಾಡ್ತಾ ಇರುವವರು ಆ ಭಗವದ್ ಅನುಗ್ರಹದಿಂದ ಆನಂದದ ಜೀವನವನ್ನಲ್ಲಿ ಸಾಗಿಸ್ತಾ ಇರ್ತಾರೆ ಅಂತ. ಇಲ್ಲಿ ಮಾತ್ರ ಇದು ಸಾಧನೆ ಮಾಡಲಿಕ್ಕೋಸ್ಕರ ಇರುವಂಥದ್ದು. ಅದು ಪುಣ್ಯ ಮಾಡಿದ ನಂತರ ಪುಣ್ಯಶೇಷ ಉಳಿದರೆ ಸ್ವರ್ಗದಲ್ಲಿ ಹೋಗಿ ಸುಖವನ್ನು ಅನುಭವಿಸಿ, ಪುಣ್ಯಶೇಷ ಏನು ಉಳಿದಿರ್ತದೆ ಆ ಪುಣ್ಯಶೇಷವನ್ನು ಅನುಭವಿಸಲಿಕ್ಕೋಸ್ಕರ ಅವರು ಆಯಾಯ ದ್ವೀಪಗಳಲ್ಲಿ ಬರ್ತಾರೆ. ಇವರು ಇಲ್ಲಿ ಬರುವವರು ಇಲ್ಲಿ ಇನ್ನೂ ಸಿದ್ಧಿ ಪಡೆದವರಲ್ಲ, ಸಾಧಕರು. ಭಗವಂತನನ್ನು ಇನ್ನೂ ಹೊಂದಬೇಕು, ಭಗವದ್ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು,
ಮೋಕ್ಷಕ್ಕೋಸ್ಕರ ಸಾಧನೆಯಲ್ಲಿ ನಿರತರಾದವರಿಗೆ ಇಲ್ಲಿ ಈ ಕರ್ಮಭೂಮಿಯಲ್ಲಿ ಅವರು ಹುಟ್ಟನ್ನು ಪಡೀತಾರೆ ಅಂತ. ಅತ್ರ ಜನ್ಮ ಸಹಸ್ರಾಣ ಸಹಸ್ರೈರಪಿ ಸತ್ತಮ ಕದಾಚಿಲ್ಲಭತೆ ಜಂತು ಮಾನುಷ್ಯಂ ಪುಣ್ಯ ಸಂಚಯಾತ್. ಸಾವಿರಾರು ಜನ್ಮಗಳಲ್ಲಿ ಬಂದು ಅವರು ಕದಾಚಿಲ್ಲಭತೆ ಜಂತು ಎಲ್ಲೋ ಒಂದೋ ಎರಡೋ ಬಾರಿ ಭಗವಂತ ಅವನಿಗೆ ಈ ಭಾರತ ಭೂಮಿಯಲ್ಲಿ ಸಾಧನೆಗೋಸ್ಕರ ಮನುಷ್ಯ ಜನ್ಮವನ್ನು ಕೊಡ್ತಾನೆ. ಮಾನುಷ್ಯಂ ಪುಣ್ಯ ಸಂಚಯ, ಪುಣ್ಯದ ರಾಶಿ ಇರಬೇಕು. ಪುಣ್ಯದ ರಾಶಿ ಇದ್ದಾಗ ಮಾತ್ರ ಈ ಭಾರತದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಭಗವಂತ ಅವಕಾಶ ಕೊಡ್ತಾನಂತೆ. ಅದು ಯಾಕೆ ಇಷ್ಟು ದೊಡ್ಡದು ಅಂತ ಮುಂದೆ ಹೇಳ್ತಾರೆ. ಇಡೀ ಗಂಗೆ ಇರುವುದು ಇಲ್ಲಿ, ಶ್ರೀಮೇರುಹು ಹಿಮಮಾಂಶ ಬೆಟ್ಟಗಳೆಲ್ಲ ಇಲ್ಲಿ ಇರುವಂಥದ್ದು ಇಲ್ಲಿ. ಸಹಜವಾಗಿ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗಬೇಕಾದರೆ ಯಾವುದೆಲ್ಲ ವಾತಾವರಣ ಬೇಕೋ ಆ ಎಲ್ಲ ವಾತಾವರಣವನ್ನು ಭಗವಂತ ಇಲ್ಲಿ ಸೃಷ್ಟಿಸಿದ್ದಾನೆ. ಅದು ಭಗವಂತನ ಸಂಕಲ್ಪ. ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ. ದೇವತೆಗಳು ಹೊಗಳ್ತಾ ಇರ್ತಾರಂತೆ, ಭಾರತ ಭೂಮಿಯಲ್ಲಿ ಯಾರು ಹುಟ್ಟಿದ್ದಾರೆ ಅವರೆಲ್ಲ ತುಂಬ ಪುಣ್ಯವಂತರು ಅಂತ. ಯಾಕೆ? ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಃ ಸುರತ್ವ. ವರ್ಗಾಸ್ಪದ ಮಾರ್ಗಭೂತೆ, ಸ್ವರ್ಗಕ್ಕೂ ದಾರಿ, ಅಪವರ್ಗ ಅಂತಂದರೆ ಮೋಕ್ಷಕ್ಕೂ ದಾರಿ. ಬೇರೆ ಸ್ವರ್ಗಕ್ಕೆ ಸಾಧನ ಇಲ್ಲ. ಸ್ವರ್ಗದಲ್ಲಿ ಉಂಡು ಅವರು ಇಲ್ಲಿ ಬಂದಿರ್ತಾರೆ, ಸಾಧನೆ ಮಾಡಿ ಸ್ವರ್ಗವನ್ನು ಉಂಡು ಅಲ್ಲಿ ಭೂಮಿ, ಅಲ್ಲಿ ಈ ರೀತಿಯಾಗಿ ಪುಣ್ಯ ಪಾಪಗಳ ವ್ಯವಸ್ಥೆ ಏನೂ ಇಲ್ಲ. ಅಲ್ಲಿ ಮಾಡಿದ್ದನ್ನು ಅನುಭವಿಸ್ತಾರೆ. ಇಲ್ಲಿ ಹಾಗಲ್ಲ. ಇಲ್ಲಿ ಪುಣ್ಯ ಸಂಪಾದನೆಯೂ ಉಂಟು, ಪಾಪ ಸಂಪಾದನೆಯೂ ಉಂಟು. ಸ್ವರ್ಗಕ್ಕೂ ಹೋಗ್ಬೋದು. ಸ್ವರ್ಗ ಬೇಡ ಅಂತ ತೀರ್ಮಾನ ಮಾಡಿ ಕೇವಲ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನವನ್ನು ಮಾಡುವ ಮೂಲಕ ಮೋಕ್ಷವನ್ನು ಸೇರಲಿಕ್ಕೆ ಸಾಧ್ಯ. ಪುರುಷ ಹೇಗೆ ಮೋಕ್ಷವನ್ನು ಸೇರಲಿಕ್ಕೆ ಸಾಧ್ಯ?